ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ಗಣೇಶನ ದೇವಸ್ಥಾನವನ್ನು ಪರಿಚಯ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಾವು ಉದ್ಭವ ಗಣಪತಿ ಅಂತ ಮೊದಲನೇ ವಿಡಿಯೋದಲ್ಲಿ ನಾವು ಪರಿಚಯ ಮಾಡಿಸಿದ್ವಿ ನಿಮಗೆ. ನಮಸ್ತೆ ಸ್ವಾಮಿ. ನಮಸ್ಕಾರ. ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಹೇಳ್ತೀರಾ? ಮಾಹಿತಿ ಅಂದರೆ ಇದು ಉದ್ಭವ ಆನೇಕಲ್ ಗಣಪತಿ ಅಂತ. ಆ ಉದ್ಭವ ಗಣಪತಿ ವಿಡಿಯೋನ ನೋಡಿಲ್ಲ ಅಂದರೆ ನೀವು ಇಲ್ಲಿ ಆ್ಯಡ್ ಕಾರ್ಡಲ್ಲಿ ಹಾಕಿರ್ತೇನೆ, ನೀವು ಹೋಗಿ ನೋಡ್ಬೋದು. ಇವತ್ತಿನ ಗಣಪತಿ ಅಂದರೆ ತುಂಬ ವಿಶೇಷವಾದ ಗಣಪತಿ. ಈ ಸಂಕಷ್ಟಿಗೆ ಅಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ, ರಾತ್ರಿಯೆಲ್ಲ ಪೂಜೆ ಇರುತ್ತೆ. ಸಾಮಾನ್ಯವಾಗಿ ಆ ದೇವಸ್ಥಾನದಲ್ಲಿ ಬೆಳಗ್ಗೆ 7:30 ಇಂದ 8:30 ತನಕ ವಿಶೇಷವಾದ ಪೂಜೆ ಇದ್ದು ಮತ್ತು 12 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಅಲ್ಲಿ ದರ್ಶನ ಆಗುತ್ತೆ. ಅದಾದ ನಂತರ ಅಲ್ಲಿ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಹೊರಗಡೆಯಿಂದ ನಾವು ದರ್ಶನ ಮಾಡ್ಬೋದು. ಹಾಗಾದರೆ ಈ ಗಣಪತಿ ಯಾವುದು? ಇದನ್ನು ನೀವು ಆಲ್ರೆಡಿ ಕೆಲವರಿಗೆ ಗೊತ್ತಿದೆ. ಇದು ಕಮಂಡಲ ಗಣಪತಿ ಅಂತಾರೆ. ಇಲ್ಲಿ ವಿಶೇಷವಾದ ಸ್ಟೋರಿನೂ ಸಹ ಇದೆ. ಈ ಗಣಪತಿ ವಿಶೇಷ ಏನಂದರೆ, ಶನಿ ದೋಷ ಇದ್ದವರು ಯಾರೇ ಇದ್ದರೂ ಅಲ್ಲಿ ಹೋಗಿ ಆ ದೇವ್ರನ್ನ ದರ್ಶನ ಮಾಡಿಕೊಂಡು ಬೆಳಗ್ಗೆ 10 ಗಂಟೆ ಒಳಗಡೆ ನೀವು ಆ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ನಿಮಗೆ ಶನಿ ದೋಷ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಏನು ಈ ತೀರ್ಥ? ಗಣೇಶನ ಪಾದದ ಕೆಳಗೆ ಒಂದು ತೀರ್ಥ ಉಗಮ ಆಗುತ್ತೆ. ಇದನ್ನು ಬ್ರಾಹ್ಮಿ ನದಿ ಅಂತ ಹೇಳ್ತಾರೆ. ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ ಈ ದೇವಸ್ಥಾನವನ್ನು ಒಮ್ಮೆ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಿರಲ್ಲ, ಇದು ಕಮಂಡಲ ಗಣಪತಿ ಅಂತಾರೆ. ಕಮಂಡಲ ಗಣಪತಿ ಅಂದರೆ ಇಲ್ಲಿ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ. ಇಲ್ಲಿ ತೀರ್ಥ ಉದ್ಭವವಾಗಿದೆ. ಈ ತೀರ್ಥವನ್ನು ನಾವು ಮಕ್ಕಳಿಗೆ 21 ದಿವಸ ಕುಡಿಸಿದ್ರೆ ಅವರಿಗೆ ವಿದ್ಯೆ ಮತ್ತು ಬುದ್ಧಿ ಲಭಿಸುತ್ತೆ ಅಂತ ಹೇಳ್ತಾರೆ. ಸಿನಿಮಾ ಬಿಡುಗಡೆಗೋಸ್ಕರ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಇದು ಬ್ರಾಹ್ಮಿ ನದಿ ಉದ್ಭವವಾಗಿ ನೀರು ಕೀಳಿ ಸ್ನಾನ ಮಾಡಿದ್ದು ಶನಿಕಾಟ ಬಿಡುಗಡೆ ಆಗಿದ್ದಾಗ ಪಾರ್ವತಿಗೆ, ಶಿವನ ಪತ್ನಿ ಪಾರ್ವತಿಗೆ ಸ್ಥಳವಾಗ ಈ ಜಾಗದಲ್ಲಿ ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ. ಇದ್ರ ಹಿಂದಿರೋ ಒಂದು ಪೌರಾಣಿಕ ಕಥೆ ಅಂದರೆ, ಪಾರ್ವತಿ ದೇವಿಗೂ ಸಹ ಶನಿಮಾತ್ಮ ಕಾಡಿದ್ರಂತೆ. ಆಗ ಪಾರ್ವತಿ ದೇವಿಯು ಭೂಲೋಕಕ್ಕೆ ಬಂದು ದೇವರಿಗೆ ಬೇಡ್ಕೊಳ್ತಾ ಇದ್ದಾಗ, ಶನಿಮಾತ್ಮನ ಬೇಡ್ಕೊಳ್ತಾ ಇದ್ದಾಗ, ಮೃಗವಧೆ ಅನ್ನೋ ಜಾಗದಲ್ಲಿ ಬಂದು ತಪಸ್ಸು ಮಾಡ್ತಾರಂತೆ. ಅಲ್ಲಿಂದ ವಶಿಷ್ಠ ಋಷಿಗಳ ಆಶ್ರಮ ಈ ಸ್ಥಳದಲ್ಲಿದ್ದು ಇಲ್ಲಿ ಬಂದು ಗಣೇಶನನ್ನು ಪೂಜೆ ಮಾಡ್ತಾರಂತೆ. ಅವರ ಪ್ರಾರ್ಥನೆಗಿಂತ ಮುಂಚೆ ಗಣೇಶನ ಪೂಜೆ ಮಾಡಬೇಕಲ್ವ. ಆ ಪೂಜೆ ಮಾಡೋ ಸಮಯದಲ್ಲಿ ಅವರಿಗೆ ನೀರಿನ ಅವಶ್ಯಕತೆ ಇದ್ದು, ಅವರು ಸ್ನಾನ ಎಲ್ಲ ಮಾಡಲಿಕ್ಕೆ ನೀರು ಬೇಕು ಅಂತೇಳಿ ಬ್ರಹ್ಮನ ಬೇಡ್ಕೊಂಡಾಗ ಬ್ರಹ್ಮನ ಕಮಂಡಲದಿಂದ ಇಲ್ಲಿ ನೀರು ಬಿದ್ದು ಇಲ್ಲೊಂದು ತೀರ್ಥ ಉತ್ಪತ್ತಿಯಾಗುತ್ತೆ. ಈ ತೀರ್ಥನೇ ಬ್ರಾಹ್ಮಿ ನದಿ ಅಂತ ಹೇಳ್ತಾರೆ. ಇದು ಯಾವಾಗಲೂ ಬತ್ತದೇನೆ ಹಾಗೆ ಹರಿತಾನೆ ಇರುತ್ತೆ. ಹಾಗಾಗಿ ತುಂಬ ದೈವಿಕ ಶಕ್ತಿ ಇರುವಂಥ ಈ ತೀರ್ಥ ಕ್ಷೇತ್ರವನ್ನು ಬಹಳಷ್ಟು ಜನ ದೂರದಿಂದೆಲ್ಲ ಹುಡ್ಕೊಂಡು ಬರ್ತಾರೆ. ಹಾಗಾಗಿ ಈ ಸಂಕಷ್ಟಿ ದಿವಸ ವಿಶೇಷವಾಗಿ ಪೂಜೆ ಇರುತ್ತೆ. ಸಂಜೆ ಎಲ್ಲ ಓಪನ್ ಇರುತ್ತೆ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಇದು ಎಲ್ಲಿರೋದು ಸ್ಥಳ ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ. ಅಲ್ಲಿಂದ 7 ಕಿಲೋಮೀಟ್ರ್ ದೂರದಲ್ಲಿ ಕಸವೆ ಅನ್ನೋ ಸ್ಥಳದಲ್ಲಿ ಈ ದೇವಸ್ಥಾನ ಇರುತ್ತದೆ. ಕಮಂಡಲ ಗಣಪತಿ ಅಂತಲೇ ಇರುತ್ತೆ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ದೇವಸ್ಥಾನದ ಬಗ್ಗೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಇದೇ ರೀತಿ ಕಂಟೆಂಟಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.